ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ ಪೂರಕ ಪಾಠದಲ್ಲಿ ಬರುವಂತಹ ಗೊಂಬೆ ಕಲಿಸುವ ನೀತಿ ಎಂಬ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ಗೊಂಬೆ ಕಲಿಸುವ ನೀತಿ ಎಂಬ ಪದ್ಯವನ್ನು ಬರೆದವರು ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ. ಇವರು ಚಿ ಉದಯಶಂಕರ ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಇವರು 1934ರಲ್ಲಿ ಜನಿಸ್ತಾರೆ. ಹಾಗೆ ಫೆಬ್ರವರಿ ತಿಂಗಳ 18ರಂದು ಹೊಳೆನರಸೀಪುರದಲ್ಲಿ ಜನಿಸಿದರು. ಫೆಬ್ರವರಿ 18ರಂದು ಹೊಳೆನರಸೀಪುರದಲ್ಲಿ ಚಿ ಉದಯಶಂಕರ್ ಅವರು ಯಾವ ಇಸವಿಯಲ್ಲಿ ಜನಿಸ್ತಾರೆ? 1934ರಲ್ಲಿ ಜನಿಸ್ತಾರೆ. ಹಾಗೆ ಅವರು ಸುಮಾರು 4000ದಷ್ಟು ಸಿನಿಮಾ ಗೀತೆಗಳನ್ನು ರಚಿಸಿದ್ದಾರೆ. ಎಷ್ಟು? 4000ದಷ್ಟು ಏನು ಮಾಡಿದ್ದಾರೆ? ಸಿನಿಮಾ ಗೀತೆಗಳನ್ನು ರಚಿಸಿದ್ದಾರೆ. ಕನ್ನಡದ ಚಿತ್ರ ಸಾಹಿತಿಯಾಗಿದ್ದ ಇವರು, ಅಂದರೆ ಚಿ ಸದಾಶಿವಯ್ಯನವರ ಪುತ್ರರಾದವರು ಇವರು. ಅಂದರೆ ಚಿ ಸದಾಶಿವಯ್ಯನವರ ಮಗ ಯಾರು? ಚಿ ಉದಯಶಂಕರ್ ಅವರು. ಅವರ ಪೂರ್ತಿ ಹೆಸರೇನು? ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ. ಹಾಗೆ ಇವರು ಯಾವ ಹೆಸರಿನಲ್ಲಿ ಖ್ಯಾತಿಯಾಗಿದ್ದಾರೆ? ಚಿ ಉದಯಶಂಕರ ಎಂದು ಆ ಒಂದು ಹೆಸರಿನಿಂದ ಖ್ಯಾತಿಯಾಗಿದ್ದಾರೆ, ಅಥವಾ ಹೆಸರುವಾಸಿ ಆಗಿದ್ದಾರೆ, ಅಥವಾ ಪ್ರಸಿದ್ಧರಾಗಿದ್ದಾರೆ. ಹಾಗೆ ಇವರು ಯಾರ ಪುತ್ರ? ಚಿ ಸದಾಶಿವಯ್ಯನವರ ಪುತ್ರ. ಹಾಗೆ ತಮ್ಮ ಎಳವೆಯ ಜೀವನದಲ್ಲಿಯೇ, ತಮ್ಮ ಬಾಲ್ಯದ ಜೀವನದಲ್ಲಿಯೇ ಏನು ಮಾಡ್ತಾರೆ ಇವರು? ಸಿನಿಮಾ ಕ್ಷೇತ್ರವನ್ನು ಹತ್ತಿರದಿಂದ ನೋಡಿದ್ದಾರೆ. ತಮ್ಮ ಎಳವೆಯ ದಿನಗಳಿಂದಲೇ ಸಿನಿಮಾ ಕ್ಷೇತ್ರವನ್ನು ಹತ್ತಿರ ನೋಡಿದವರು ಇವರು. ಯಾರು? ಚಿ ಉದಯಶಂಕರ್ ಅವರು. ಹಾಗೆಯೇ ಇವರು 400ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದಿದ್ದಾರೆ. ಹಾಗೆಯೇ ಸಂತ ತುಕಾರಾಮ ಅಂತ ಹೇಳುವಂತಹ ಸಿನಿಮಾದ ಮೂಲಕ ಅವರ ಸಿನಿಮಾದಲ್ಲಿ ಸಾಹಿತ್ಯ ಕೃಷಿ, ಅಂದರೆ ಆ ಒಂದು ಸಿನಿಮಾ ಆರಂಭವಾಗುವಂಥದ್ದು ಯಾವ ಸಿನಿಮಾದ ಮೂಲಕ? ಸಂತ ತುಕಾರಾಮ್ ಚಲನಚಿತ್ರದ ಮೂಲಕ ಸಾಹಿತ್ಯ ಕೃತಿ ಪ್ರಾರಂಭವಾಯಿತು. ಹಾಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದುಕೊಟ್ಟಿದ್ದಾರೆ. ಹಾಗೆಯೇ ಅವರು ರಾಜ್ಕುಮಾರ್ ಅವರ ಜೊತೆ ಸಹನಟನಾಗಿ ಕೂಡ ಏನು ಮಾಡ್ತಾರೆ? ಕೆಲವೊಂದು ಚಲನಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದುಕೊಟ್ಟಿದ್ದಾರೆ. ಯಾರು? ಚಿ ಉದಯಶಂಕರ್ ಅವರು. ಹಾಗೆ ಹಲವಾರು ಸಿನಿಮಾಗಳಲ್ಲಿ ಸಹನಟನಾಗಿ ಯಾರ ಜೊತೆ ಅಭಿನಯಿಸಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್ ಅಥವಾ ಸಾರ್ವಭೌಮ, ವರನಟ ಎಲ್ಲ ಅವರಿಗೆ ಬೇರೆ ಬೇರೆ ಹೆಸರಿನಲ್ಲಿ ಅವರು ಪ್ರಖ್ಯಾತಿ ಹೆಸರನ್ನು ಪಡ್ಕೊಂಡಿದ್ದಾರೆ. ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆಯೇ ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಎಷ್ಟು ಚಿತ್ರಗಳಿಗೆ? ಸುಮಾರು 88 ಚಿತ್ರಗಳಿಗೆ. ರಾಜ್ಕುಮಾರ್ ಅವರ 88 ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ಯಾರು? ಚಿ ಉದಯಶಂಕರ್ ಅವರು ಬರೆದಿದ್ದಾರೆ ಮಕ್ಕಳೇ. ಹಾಗೆ ಇವರು ಹಲವಾರು ಕನ್ನಡ ಗೀತೆಗಳನ್ನು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಲ್ಲಿ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಲ್ಲಿ ಹಲವಾರು ಕನ್ನಡ ಗೀತೆಗಳನ್ನು ಬರೆದಿದ್ದಾರೆ. ಅವು ಯಾವುದು ಅಂತ ನೋಡೋಣ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಬಾಡಿ ಹೋದ ಬಳ್ಳಿಯಿಂದ, ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲುದೆ, ಸ್ನೇಹದ ಕಡಲಲ್ಲಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮುಂತಾದ ಹಲವಾರು ಗೀತೆಗಳನ್ನು ಕನ್ನಡದ ಅಥವಾ ಕನ್ನಡಿಗರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಲ್ಲಿ ಇವರು ಇದನ್ನೆಲ್ಲ ಬರೆದಿದ್ದಾರೆ. ಹಾಗೆಯೇ ಅವರು ಕೆಲವೊಂದು ಚಲನಚಿತ್ರಗಳಲ್ಲಿ ಕೆಲಸಗಳನ್ನು ಮಾಡಿ, ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಚಲನಚಿತ್ರಗಳು ಯಾವುದು ಅಂತ ನೋಡೋಣ. ಕುಲಗೌರವ, ನಾಗರಹಾವು, ಜೀವನ ಚೈತ್ರ, ಪ್ರೇಮದ ಕಾಣಿಕೆ, ಆನಂದ್ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಹಲವು ಪ್ರಶಸ್ತಿಗಳು ಕೂಡ
ಏನಾಗಿದೆ ಸಿಕ್ಕಿದೆ. ತಮ್ಮ 59ನೇ ವಯಸ್ಸಿನಲ್ಲಿ, ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ, ಕಡಿಮೆ ವಯಸ್ಸಿನಲ್ಲಿ ಅಂದರೆ ಬೇಗನೆ ಅವರು ಮರಣವನ್ನು ಹೊಂದುತ್ತಾರೆ. ಎಷ್ಟನೇ ವಯಸ್ಸಿನಲ್ಲಿ? 59ನೇ ವಯಸ್ಸಿನಲ್ಲಿ. ಅಂದರೆ ಯಾವಾಗ? 1993 ಜುಲೈ 3ರಂದು ಅವರು ಸಾವನ್ನು ಹೊಂದಿದರು, ಅಥವಾ ಮರಣವನ್ನು ಹೊಂದಿದರು, ಅಥವಾ ನಿಧನರಾದರು, ಅಥವಾ ತೀರಿಕೊಂಡರು, ಅಥವಾ ಇಹಲೋಕವನ್ನು ತ್ಯಜಿಸಿದರು, ದೈವಾಧೀನರಾದರು ಅಂತ ಹೇಳಿ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಮಕ್ಕಳೇ. ಈ ಒಂದು ಗೊಂಬೆ ಕಲಿಸುವ ನೀತಿ ಪದ್ಯವನ್ನು ಯಾರು ಬರೆದಿದ್ದು? ಚಿ ಉದಯಶಂಕರ್ ಅವರು ಈ ಒಂದು ಸಂಗೀತವನ್ನು, ಈ ಒಂದು ಹಾಡನ್ನು ಬರೆದಿದ್ದಾರೆ. ಹಾಗೆ ಈ ಒಂದು ಹಾಡನ್ನು ನಾವು ಹಾಡಿನ ರೂಪದಲ್ಲೇ ಹೇಳಿದರೆ ಚೆನ್ನಾಗಿರುತ್ತೆ ಮಕ್ಕಳೇ. ಕೆಲವೊಂದಾದರೂ ನಾವು ಪದ್ಯ ಭಾಗದಲ್ಲಿ ಬರುವಂತಹ ಪದ್ಯಗಳನ್ನು, ಹಾಡುಗಳನ್ನು ನಾವು ಹಾಡಿನ ರೂಪದಲ್ಲಿ ಹೇಳಬೇಕು. ಕೆಲವೊಂದಷ್ಟನ್ನಾದರೂ ನಾವು ಹಾಡಿನ ರೂಪದಲ್ಲಿ ಹಾಡಿದರೆ ಚೆನ್ನಾಗಿರುತ್ತೆ. ಪಾಠದ ರೀತಿಯಲ್ಲೇ ಓದಿದರೆ ಚೆನ್ನಾಗಿರುತ್ತೆ. ಹಾಗೆಯೇ ಹಾಡನ್ನು ಪಾಠದ ರೀತಿಯಲ್ಲಿ ಓದಿದರೆ ಚೆನ್ನಾಗಿರುತ್ತಾ? ಈಗ ನೋಡಿ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಈ ಥರ ಹೇಳಿದರೆ ಅಷ್ಟು ಚೆನ್ನಾಗಿರಲ್ಲ. ಅದನ್ನು ನಾವು ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ, ಸ್ವಲ್ಪ ಮಟ್ಟಿಗಾದರೂ ಆ ಚಲನಚಿತ್ರದಲ್ಲಿ ಇರುವಂತಹ ಹಾಡನ್ನು ಕೇಳಿಕೊಂಡು ನಾವು ನಮ್ಮ ಸಂಚಾರಿ ದೂರವಾಣಿ ಅಂತ ಹೇಳ್ತೀವಿ, ಅಂದರೆ ಮೊಬೈಲಲ್ಲಿ ನಾವು ಯೂಟ್ಯೂಬ್ ಮೂಲಕ ಕೇಳಿಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಮಕ್ಕಳೇ. ಈಗ ನಾವು ಅಭ್ಯಾಸ ಮಾಡೋದಕ್ಕೆ ಹಲವಾರು ಮೂಲ ಸೌಕರ್ಯಗಳು ನಮಗೆ ಸುಲಭವಾಗಿ ಸಿಗುವ ರೀತಿಯಲ್ಲಿ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ಕೆಲವು ಸಲ ಸಮಯದ ಅಭಾವ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ. ಆದರೂ ಕೂಡ ನಾವು ಕೆಲವೊಂದು ಸಲ ನಮ್ಮ ಸಮಯವನ್ನು ಸ್ವಲ್ಪವಾದರೂ ನಾವು ಮೀಸಲಿಡೋಣ. ನನ್ನ ಜೊತೆ ನೀವು ಕೂಡ ಧ್ವನಿಗೂಡಿಸಿ ಹಾಡಿ ಮಕ್ಕಳೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮಕ್ಕಳೇ, ನನ್ನ ಜೊತೆ ಧ್ವನಿಗೂಡಿಸಿ ಹಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಹಾಡನ್ನು ಅಥವಾ ಈ ಒಂದು ಪದ್ಯವನ್ನು ಈಗ ಅದರ ಅರ್ಥದೊಂದಿಗೆ, ಸಾರಾಂಶದೊಂದಿಗೆ ನಾವು ತಿಳ್ಕೊಳ್ಳೋಣ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ
ಹೋಗದು. ನೋಡಿ, ಈ ಒಂದು ಗೊಂಬೆಯಿಂದ ಕೂಡ ನಮ್ಮ ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಸನ್ನಿವೇಶ ಇಲ್ಲಿ ನಾವು ಬರುವಂಥದ್ದನ್ನು ತಿಳ್ಕೊಳ್ಬಹುದು. ಅಂದರೆ ಈ ಒಂದು ಗೊಂಬೆ ನಾವು ಆಟ ಆಡಿಸ್ತಾ ಇರ್ತೀವಿ. ಅಂದರೆ ಆ ಒಂದು ಬೊಂಬೆಯನ್ನು ಅಥವಾ ಗೊಂಬೆಯನ್ನು ಮೇಲ್ಭಾಗದಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ ತುಂಬ ಹಗುರವಾಗಿ, ಏನು ಭಾರ ಜಾಸ್ತಿ ಇಲ್ಲದೆ ಅದನ್ನು ತಯಾರು ಮಾಡಿರ್ತಾರೆ. ಆ ಗೊಂಬೆಯ ತಳಭಾಗದಲ್ಲಿ ಸ್ವಲ್ಪ ಭಾರ ಇರುತ್ತೆ. ಅದು ಕೆಳಗಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಲಾಡ್ತಾ ಇರುತ್ತೆ. ನಾವು ಆಡಿಸುವಾಗ ಅದನ್ನು ಆಡಿಸಿದರೆ, ಕೆಳಗೆ ಬೀಳಿಸಿದ್ರೂ ಕೂಡ ಅದು ಉರುಳಿ ಹೋಗಲ್ಲ. ಉರುಳಿ ಹೋದರೂ ಕೂಡ ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಉರುಳಿಕೊಂಡು ನಾವು ಬೀಳಿಸಿದ್ರೂ ಕೂಡ ಅದು ಉರುಳ್ತಾ ಕೊನೆಗೆ ಆ ಕಡೆ ಈ ಕಡೆ ಓಲಾಡುತ್ತಾ ಅದು ನೇರವಾಗಿ ನಿಲ್ಲುತ್ತೆ. ತನ್ನತನವನ್ನು ಅದು ಬಿಟ್ಟುಕೊಡಲ್ಲ. ಅದು ಯಾವಾಗಲೂ ಅದೇ ರೀತಿ ಸ್ಥಿರವಾಗಿರುತ್ತೆ, ಬದಲಾಗಲ್ಲ. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ನೋಡಿ, ಅದು ನಗ್ನಗ್ತಾ ಹೇಳುತ್ತೆ, ನೀವು ಏನೇ ಮಾಡಿ ನನ್ನನ್ನು ಆಟ ಆಡಿಸಿ, ಬೀಳಿಸಿ, ಉರುಳಾಡಿಸಿ, ಏನೇ ಬಂದರೂ, ಏನೇ ಕಷ್ಟ ಬಂದರೂ, ಸುಖ ಬಂದರೂ ನಾನು ಯಾವುದಕ್ಕೂ ತಲೆಬಾಗಲ್ಲ. ಮತ್ತೆ ನಾನು ನೇರವಾಗಿ ನಿಲ್ಲುತ್ತೇನೆ ಅಂತ ಹೇಳುತ್ತೆ. ಸ್ಥಿರವಾಗಿ ನಿಲ್ಲುತ್ತೇನೆ. ಎಂದೆಂದಿಗೂ ನಾನು ಹೀಗೇನೇ ಇರ್ತೀನಿ. ನಾನು ನಗ್ನಗ್ತಾ ಇರ್ತೀನಿ, ಹೀಗೆ ನಗ್ತಾನೇ ಇರ್ತೀನಿ. ನಾನು ಯಾವುದಕ್ಕೂ ತಲೆ ಕೆಡಿಸಲ್ಲ. ನಾನು ಯಾವಾಗಲೂ ಹೀಗೆ ಇರ್ತೀನಿ, ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ ಅಂತ ಏನು ಹೇಳುತ್ತೆ? ಆ ಒಂದು ಗೊಂಬೆ ಹೇಳುತ್ತೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟನೋ, ಸುಖನೋ, ಬಡತನನೋ, ಶ್ರೀಮಂತನೋ ಅಥವಾ ಯಾವುದೇ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಒಂದೊಂದು ಸನ್ನಿವೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಬಡತನ ಬಂದರೂ, ಸಿರಿತನ ಬಂದರೂ ನಾವು ಏನು ಮಾಡಬಾರ್ದು? ಬಡತನ ಬಂದಾಗ ನಾವು ಕುಗ್ಗಬಾರದು, ಸಿರಿತನ ಬಂದಾಗ ನಾವು ಹಿಗ್ಗಬಾರದು. ಬಡತನವನ್ನು, ಸಿರಿತನವನ್ನು ಎರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಸಮಾನವಾಗಿ ಸ್ವೀಕರಿಸಬೇಕು. ಬಂದದ್ದೆಲ್ಲ ಬರಲಿ, ಗುರು ಗೋವಿಂದನ ದಯೆ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳುವಂತಹ ಭಾವನೆಯಲ್ಲಿ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ಅವನ ದಯೆ ಇದ್ದರೆ ಸಾಕು. ನೀವು ಇಸ್ಲಾಂ ಧರ್ಮದವರಾಗಿದ್ದರೆ ಅಲ್ಲಾಹನ ಒಂದು ದಯೆ ಇದ್ದರೆ ಸಾಕು. ಕಷ್ಟದಲ್ಲಿ ಇರಲಿ, ಸುಖವಾಗಿ ಇರಲಿ, ಬಡತನ ಇರಲಿ, ಶ್ರೀಮಂತಿಕೆ ಇರಲಿ, ಅಥವಾ ಕ್ರಿಶ್ಚಿಯನ್ನರು ಆ ಒಂದು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಬಹುದು. ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಜನರು ಅವರವರಿಗೆ ಇಷ್ಟವಾಗಿರುವಂತಹ ದೇವರಿರಬಹುದು. ಗಣಪತಿ, ಕೃಷ್ಣ, ರಾಮ, ಈ ರೀತಿ ಯಾವುದೇ ಇಷ್ಟ ದೇವರನ್ನು ನಂಬಿಕೊಂಡು ನಮ್ಮ ಜೀವನದಲ್ಲಿ ಬಡತನ ಬಂದರೂ, ಸಿರಿತನ ಬಂದರೂ ನಾವೇನು ಮಾಡಬಾರ್ದು? ಭಗವಂತನ ಮೇಲೆ ನಾವು ಭಕ್ತಿಯನ್ನು ಇರಿಸಿಕೊಂಡು ಯಾವುದಕ್ಕೂ ಧೃತಿಗೆಡಬಾರ್ದು, ಧೈರ್ಯ ಕೆಡಬಾರದು ಅಂತ ಹೇಳುವಂಥದ್ದನ್ನು ನಾವು ಈ ಒಂದು ಪದ್ಯದ ಸಾಲುಗಳ ಮೂಲಕ ತಿಳ್ಕೊಳ್ಬೋದು ಮಕ್ಕಳೇ. ಮುಂದಿನ ಚರಣದಲ್ಲಿ ಏನಿದೆ? ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು, ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ನೋಡಿ, ಆ ಒಂದು ಗೊಂಬೆ ಏನು ಮಾಡುತ್ತೆ? ಗುಡಿಸಲೇ ಆಗಲಿ, ತುಂಬ ಬಡವರ ಮನೆಯಲ್ಲಿ ಗುಡಿಸಲಲ್ಲಿ ಆಟ ಆಡಿಸಿದ್ರು ಕೂಡ ಅದು ಆಟ ಆಡುತ್ತೆ. ಅರಮನೆಯಾಗಲಿ, ರಾಜರ ಕಾಲದಲ್ಲಿ ಅಥವಾ ರಾಜರಿರುವಂತಹ ಅಥವಾ ಶ್ರೀಮಂತರಿರುವಂತಹ ಮನೆಯಲ್ಲಿ ಆಟ ಆಡಿಸಿದ್ರು ಕೂಡ ಅದು ಅರಮನೆಯಲ್ಲಿ ಕೂಡ ಆಟ ಆಡುತ್ತೆ. ಬಡತನ ಇರುವಂತಹ ಬಡವರ ಮನೆಯಲ್ಲಿ ಕೂಡ, ಗುಡಿಸಲಿನಲ್ಲಿ ಕೂಡ ಆಟ ಆಡುತ್ತೆ. ಅದರ ಆಟ ಅದು ನಿಲ್ಲಿಸಲ್ಲ. ನಾವು ಯಾವ ರೀತಿ ಆಡಿಸ್ತೀವೋ ಅದೇ ರೀತಿ ಆಟ ಆಡುತ್ತಾ ಇರುತ್ತೆ. ಹಾಗೆಯೇ ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಯಾರು ಹಿರಿಯರು ಬಂದರೂ ಕಿರಿಯರು ಬಂದರೂ, ಯಾರು ಆಟ ಆಡಿಸಿದ್ರು ಕೂಡ ಅವ ಹಿರಿಯ, ವಯಸ್ಸಾಗಿರುವವನು, ಇವನು ತೀರ ಚಿಕ್ಕವನು ಅಂತ ಹೇಳಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಯಾವ ರೀತಿ ಆಡಿಸ್ತಾರೋ ಅದೇ ರೀತಿ ಸಮಾನವಾಗಿ ಅದು ಆಟ ಆಡುತ್ತೆ. ಯಾವುದೇ ರೀತಿಯ ಭೇದವನ್ನು ಅದು ಆ ಒಂದು ಗೊಂಬೆ ಮಾಡುವುದಿಲ್ಲ. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಕಷ್ಟ ಬರಲಿ, ಸುಖ ಬರಲಿ, ಅದು ಏನೋ ಅಳುಕುವುದಿಲ್ಲ ಅಥವಾ ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದಿಲ್ಲ. ಕಷ್ಟ ಬಂದಾಗ ಕುಗ್ಗುವುದಿಲ್ಲ, ಸುಖದ ಸಮಯದಲ್ಲಿ ಕೂಡ ಕುಗ್ಗುವುದಿಲ್ಲ ಅಥವಾ ಹಿಗ್ಗುವುದಿಲ್ಲ. ಸುಖ ಬಂದಾಗ ಹಿಗ್ಗಲ್ಲ ಗೊಂಬೆ. ಯಾವ ರೀತಿ ಆಡಿಸಿದ್ರು ಕೂಡ ಅದು ಏನು ಮಾಡುತ್ತೆ? ಆಟ ಆಡುತ್ತೆ.
ಗುಡಿಸಲೇ ಇರಲಿ, ಅರಮನೆನೇ ಇರಲಿ, ಹಿರಿಯರೇ ಇರಲಿ, ಕಿರಿಯರೇ ಬರಲಿ, ಯಾವ ರೀತಿ ಯಾವ ಜನ ಆಟ ಆಡಿಸಿದ್ರು ಕೂಡ ಅದು ಭೇದ ಭಾವ ಮಾಡದೆ ಏನು ಮಾಡುತ್ತೆ, ಆಟ ಆಡುತ್ತೆ. ಕಷ್ಟನೋ ಸುಖನೋ ಅದು ಅಳುಕದೆ ಆಟವನ್ನು ಆಡ್ತಾನೆ ಇರುತ್ತೆ. ತನ್ನ ಆಟವನ್ನು ಆಡಿಸುವಾಗ ಆಡಿಸುವವನು ಎಲ್ಲಿವರೆಗೆ ಆಡಿಸ್ತಾನೋ ಅದೇ ರೀತಿ ಅಲ್ಲಿವರೆಗೂ ಅದು ಆಡ್ತಾ ಇರುತ್ತೆ. ನಾವು ಕೂಡ ಹಾಗೆ ಜೀವನದಲ್ಲಿ ಯಾರು ಕೂಡ ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟಿರುವುದಿಲ್ಲ ಅಥವಾ ಬಡವರಾಗಿ ಹುಟ್ಟಿರುವುದಿಲ್ಲ. ಅಂದರೆ ನಮ್ಮ ಪೂರ್ವಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ಏನಾಗಿರುತ್ತೆ, ನಮ್ಮ ಹುಟ್ಟಾಗಿರುತ್ತೆ. ನಾವು ಕರ್ಮವನ್ನು ಮಾಡಬೇಕಾಗುತ್ತೆ. ಅಂದರೆ ಬಡತನ ಅಂತ ಹೇಳುವಂಥದ್ದು ಒಂದು ಶಾಪ ಅಂತ ಅಲ್ಲ. ಹಾಗೆಯೇ ಶ್ರೀಮಂತಿಕೆ ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಅದು ವರ ಅಂತ ಅಲ್ಲ. ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ಅದು ವರನೂ ಕೂಡ ಅಲ್ಲ. ನಾವು ಹುಟ್ಟುವಾಗ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಮನೆಯ ಸದಸ್ಯರು ಶ್ರೀಮಂತರಾಗಿದ್ದರೆ ನಾವು ಸ್ವಲ್ಪ ಮಟ್ಟಿಗೆ ಹುಟ್ಟುವಾಗ ಶ್ರೀಮಂತರ ಒಂದು ಮನೆಯಲ್ಲಿಯೇ ಬಾಳಿ ಬದುಕ್ತೀವಿ. ಆವಾಗ ಬಡತನದ ಬಗ್ಗೆ, ಕಷ್ಟದ ಬಗ್ಗೆ ನಮಗೆ ಗೊತ್ತಾಗಲ್ಲ. ಹಾಗೆ ನಾವು ಹುಟ್ಟುವಾಗ ಬಡವರಾಗಿ ಹುಟ್ಟಿದರೂ ಕೂಡ ನಾವು ಸಾಯುವಾಗ ಬಡವರಾಗಿ ಸತ್ತರೆ ಏನಾಗುತ್ತೆ, ಅದು ನಮ್ಮ ಸಮಸ್ಯೆ. ನಾವು ಸಾಧನೆಯನ್ನು ಮಾಡಿ ಶ್ರೀಮಂತರಾಗಿ ಒಳ್ಳೆಯ ರೀತಿಯಲ್ಲಿ ಇತರರಿಗೆ ಮಾರ್ಗದರ್ಶನ ಆಗುವ ರೀತಿಯಲ್ಲಿ, ಅಂದರೆ ಈಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ಕಡೆ ಕೆಲವೊಂದು ವ್ಯಕ್ತಿಗಳು ಸಾಧನೆ ಮಾಡಿಯವರು ಮನೆ ಮಾತಾಗಿರ್ತಾರೆ. ಯಾಕೆ? ಅವರು ಇತರರಿಗೋಸ್ಕರ, ಸಮಾಜಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಏನು ಮಾಡಿರ್ತಾರೆ, ಮೀಸಲಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವರು ಏನು ಮಾಡಿರ್ತಾರೆ, ಎಲ್ಲ ಸಮಾಜದ ಸೇವೆಗಳನ್ನು, ನಮ್ಮ ದೇಶ ಸೇವೆಯನ್ನು ಮಾಡ್ತಾ ಅವರು ಹೆಸರನ್ನು ಪಡ್ಕೊಂಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು ಅಥವಾ ನಮ್ಮ ದೇಶದ ಯೋಧರಿರ್ಬೋದು, ಹಲವಾರು ಜನ ಏನು ಮಾಡಿರ್ತಾರೆ, ಅವರು ಸಾಧನೆಯನ್ನು ಸಮಾಜಕ್ಕೋಸ್ಕರ ಮಾಡಿ ಏನು ಮಾಡಿದ್ದಾರೆ, ಹೆಸರನ್ನು ಪಡ್ಕೊಂಡಿದ್ದಾರೆ. ನಾವು ಕೂಡ ಬಡತನದಲ್ಲಿ ಹುಟ್ಟಿದ್ರೂ ಕೂಡ ನಾವು ಸಾಯುವಾಗ ಬಡತನದಲ್ಲಿ ಸತ್ತರೆ ಅದು ಏನಾಗುತ್ತೆ, ನಮ್ಮ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾವು ಸಾಧನೆಯನ್ನು ಜೀವನದಲ್ಲಿ ಮಾಡಬೇಕು ಮಕ್ಕಳೇ. ಕಷ್ಟ ಬರಲಿ, ಸುಖ ಬರಲಿ, ಜೀವನದಲ್ಲಿ ಅಳುಕದೆ ನಾವು ಏನು ಮಾಡಬೇಕು, ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗ್ತಾ ಇರಬೇಕು. ಹಾಗೆಯೇ ಮುಂದಿನ ಚರಣಗಳಲ್ಲಿ ಏನಿದೆ ನೋಡೋಣ. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ನೋಡಿ, ಈ ಒಂದು ಪ್ರಮುಖ 3 ವಸ್ತುಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೀವು ಸಾಮಾನ್ಯವಾಗಿ ಕಬ್ಬೆಲ್ಲ ನೋಡಿರ್ತೀರ ತೋಟಗಳಲ್ಲಿ ಅಲ್ವಾ? ನೋಡಿ, ಇಲ್ಲಿ ಕಬ್ಬು ಕಾಣ್ತಾ ಇದೆಯಾ? ಇದು ಕಬ್ಬು. ಇದನ್ನೇನು ಮಾಡ್ತೀವಿ, ಪೂಜೆಗಳಲ್ಲಿ ಎಲ್ಲ ನಾವು ಬಳಸ್ತೀವಿ. ಗಣೇಶ ಹಬ್ಬಕ್ಕೆ ಕೂಡ, ಗಣೇಶನ ಹಬ್ಬದಲ್ಲಿ ಒಂದು ಅಲಂಕಾರಕ್ಕೆ ಉಪಯೋಗ ಮಾಡ್ತೀವಿ. ಹಾಗೆ ಕಬ್ಬನ್ನು ನಾವು ಪಂಚಕಜ್ಜಾಯ ಅಂತ ಏನು ಹೇಳ್ತೀವಿ, ಪ್ರಸಾದದಲ್ಲಿ ಕೂಡ ಅದನ್ನು ಎಲ್ಲ ಸ್ವಚ್ಛ ಮಾಡಿ ಆ ಒಂದು ಕಬ್ಬಿನ ತುಂಡನ್ನು, ಬೆಳೆದಿರುವಂತಹ ಕಬ್ಬನ್ನು ಪ್ರಸಾದದಲ್ಲಿ ಕೂಡ ನಾವು ಗಣೇಶನ ಹಬ್ಬಕ್ಕೆ ಅಥವಾ ಇನ್ನಿತರ ಕೆಲವೊಂದು ಹಬ್ಬಗಳಿಗೆ ನಾವು ಉಪಯೋಗಿಸ್ತೀವಿ. ಹಾಗೆ ಅದನ್ನು ಭಗವಂತನಿಗೆ ಪ್ರಸಾದದ ರೂಪದಲ್ಲಿ ಅರ್ಪಿಸಿ ಮತ್ತೆ ಭಗವಂತ ನೀಡಿರುವಂತಹ ಒಂದು ವಸ್ತುವನ್ನು ಭಗವಂತನಿಗೆ ಅರ್ಪಿಸಿ ನಾವು ಮತ್ತೆ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತೀವಿ ಮಕ್ಕಳೇ. ಹಾಗೆಯೇ ಕಬ್ಬನ್ನು ನೋಡಿದ್ರಿ, ಹಾಗೆಯೇ ಅದು ಏನು ಮಾಡುತ್ತೆ, ನಮಗೆ ಸಿಹಿಯನ್ನು ಕೊಡುತ್ತೆ. ತನ್ನ ಜೀವನವನ್ನು ನಮಗೋಸ್ಕರ ಏನು ಮಾಡಿರುತ್ತೆ, ಮೀಸಲಿಟ್ಟಿರುತ್ತೆ. ಅಂದರೆ ತನ್ನ ಇಡೀ ದೇಹವನ್ನೇ ಏನು ಮಾಡುತ್ತೆ, ಹಿಂಡಿಕೊಂಡು. ನಾವು ಯಂತ್ರಗಳಲ್ಲಿ ಆ ಒಂದು ಕಬ್ಬನ್ನು, ಬೆಳೆದಿರುವಂತಹ ಕಬ್ಬನ್ನು ಏನು ಮಾಡ್ತೀವಿ, ಯಂತ್ರಗಳ ಮೂಲಕ ಬಳಸಿ ಆ ಯಂತ್ರದಲ್ಲಿ ತಿರುಗಿಸಿದಾಗ ಅದೇನಾಗುತ್ತೆ, ಆ ಒಂದು ಕಬ್ಬಿನಲ್ಲಿರುವಂತಹ ಒಂದು ರಸ ಏನಿದೆ ಅದು ಪ್ರತ್ಯೇಕವಾಗಿ ನಾವು ಪಡ್ಕೊಂಡು ಮತ್ತೆ ಅದರ ಒಂದು ಸಿಹಿಯನ್ನು ಕುಡಿದ್ಬಿಟ್ಟು ಅನುಭವಿಸ್ತೀವಿ, ಸಂತೋಷವನ್ನು, ಆನಂದವನ್ನು ಪಡಿತೀವಿ. ಹಾಗೆಯೇ ತೇಯುತ್ತಲಿದ್ದರು ಗಂಧದ ಪರಿಮಳ. ಹಬ್ಬ ಹರಿದಿನಗಳಲ್ಲಿ ನೀವು ಗಂಧದ ಮರ ನೋಡಿರ್ಬೋದು. ನೋಡಿ, ಇಲ್ಲಿ ಗಂಧದ ಮರ ಹೇಗೆ ಕಾಣ್ತಾ ಇದೆ, ಅದೇ ರೀತಿ ಕಾಡುಗಳಲ್ಲೆಲ್ಲ ಗಂಧ ತುಂಬ ಬೆಳೆದಿರುತ್ತೆ. ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಹಿಂದಿನ ಕಾಲದಲ್ಲಿ ಸುಮಾರು ಗಂಧಗಳ ಒಂದು ಕಾಡಿನಲ್ಲಿ ತುಂಬ ಗಂಧಗಳೇ ಕಾಣ್ತಾ ಇತ್ತು, ಗಂಧದ ಮರಗಳು. ಹಾಗೆಯೇ ಕೆಲವೊಂದು ಮನೆಗಳಲ್ಲಿ ಗಂಧದ ತುಂಡನ್ನು ಬಳಸ್ತಾರೆ. ಹಬ್ಬದಲ್ಲಿ, ಜಾತ್ರೆ ಸಂದರ್ಭದಲ್ಲಿ ಮನೆಗಳಲ್ಲಿ ಏನು ಮಾಡ್ತಾರೆ, ಆ ಗಂಧದ ತುಂಡನ್ನು ಕಲ್ಲಿನಲ್ಲಿ ಅರೆದು ಬಿಟ್ಟು ಆ ಗಂಧವನ್ನು ಏನು ಮಾಡ್ತೀವಿ, ಪೂಜೆಗಳಲ್ಲಿ ಬಳಸ್ತೀವಿ.
ಪೂಜೆಯಲ್ಲಿ ಬಳಸಿ ನಮ್ಮ ಹಣೆಯಲ್ಲಿ ನಾವು ಏನು ಮಾಡ್ತೀವಿ, ಇಟ್ಕೊಳ್ತೀವಿ. ಭಕ್ತಿಯಿಂದ ನಾವು ಪ್ರಸಾದ ಅಂತ ಹೇಳಿ ಇಟ್ಕೊಳ್ತೀವಿ. ಆ ಗಂಧದ ತುಂಡು ಏನು ಮಾಡುತ್ತೆ, ಇದು ನನ್ನನ್ನು ಸವೆಸ್ತಾನೆ, ಕಲ್ಲಲ್ಲಿ ತಿಕ್ಕಿ ಸವೆಸ್ತಾನೆ ಅಂತ ಹೇಳಿ ಅದು ಏನು ತನ್ನ ಪರಿಮಳವನ್ನು ಏನು ಮಾಡಲ್ಲ, ಕಳ್ಕೊಳ್ಳಲ್ಲ. ತನಗೆ ತೊಂದರೆಯನ್ನು ಕೊಟ್ಟರು ಕೂಡ ಆ ಗಂಧಕ್ಕೆ ನಾವು ಉಜ್ಜಿಬಿಟ್ಟು ಅದನ್ನು ಸವೆಸಿದ್ರು ಕೂಡ, ತೇಯಿದ್ರೂ ಕೂಡ ಆ ಪರಿಮಳ ನಮಗೆ ಸದಾ ಕೊಡ್ತಾ ಇರುತ್ತೆ. ಸುಗಂಧವಾಗಿರುವಂಥದ್ದು ಅಥವಾ ಪರಿಮಳಯುತವಾಗಿರುವಂತಹ ಒಂದು ಗಂಧದ ಪರಿಮಳ ನಮಗೆ ಸದಾ ಸಿಗುತ್ತೆ ಮಕ್ಕಳೇ. ಅದನ್ನು ತೇಯಿದ್ರೂ ಕೂಡ ಏನು ಮಾಡುತ್ತೆ, ನಮಗೆ ಪರಿಮಳವನ್ನು ಕೊಡುವಂಥದ್ದನ್ನು ಅದು ಬಿಡುವುದಿಲ್ಲ, ತನ್ನ ಗುಣವನ್ನು ಅದು ಬಿಡಲ್ಲ. ಹಾಗೆಯೇ ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ತರುವುದು. ನೀವು ದೇವರ ಕೋಣೆಗಳಲ್ಲಿ ಹಚ್ಚಿರುವಂತಹ ದೀಪ ಇರಬಹುದು, ಅಥವಾ ಮನೆಯಲ್ಲಿ ವಿದ್ಯುತ್ ಇಲ್ಲದೆ ಇರುವಂತಹ ಮನೆ ಈಗಾಗಲೇ ಇರುವಂಥದ್ದು ತುಂಬ ಕಡಿಮೆ. ಹಿಂದೆ ಎಲ್ಲ ಕೆಲವೊಂದು 10-15 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ವಿದ್ಯುತ್ತೇ ಇರಲಿಲ್ಲ. ಆವಾಗ ದೀಪವನ್ನು ಬಳಸಿಬಿಟ್ಟು ಏನು ಮಾಡ್ತಾಯಿದ್ರು, ಮನೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಆ ಒಂದು ಬೆಳಕಿನ ಮೂಲಕ ಕೆಲಸ ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು. ಮತ್ತು ಮಕ್ಕಳೆಲ್ಲ ಓದುವುದಕ್ಕೆ ಬರೆಯುವುದಕ್ಕೆ ಎಲ್ಲ ದೀಪದ ಮೂಲಕನೇ ಬಳಸ್ತಾಯಿದ್ರು. ಹಾಗೆಯೇ ಆ ಒಂದು ದೀಪ ತನ್ನನ್ನು ತಾನು ಉರಿಸಿಕೊಂಡು ಏನು ಮಾಡುತ್ತೆ, ಇತರರಿಗೆ ಬೆಳಕನ್ನು ನೀಡುತ್ತೆ. ತಾನು ಉರಿದರೂ ಕೂಡ ಅದು ತಾನು ಉರಿತಾ ಇದ್ದೀನಿ, ನನ್ನನ್ನು ಸುಡ್ತಾ ಇದ್ದಾರೆ ಇವರೆಲ್ಲ ಅಂತ ಹೇಳಿ ನಾನು ಬೆಳಕು ಕೊಡಲ್ಲ ಅಂತ ಯಾವತ್ತೂ ಅದು ಬೇಸರ ಪಟ್ಟಿಲ್ಲ. ಅದು ಎಲ್ಲರಿಗೂ ಏನು ಮಾಡುತ್ತೆ, ಸುತ್ತಲೂ ಬೆಳಕನ್ನು ಕೊಡುವಂಥದ್ದನ್ನು ಮಾಡುತ್ತೆ. ಕಬ್ಬು ತನ್ನನ್ನು ತಾನು ಹಿಂಡಿಕೊಂಡು ಏನು ಮಾಡುತ್ತೆ, ಜನರು ಆ ಒಂದು ಸಿಹಿಯನ್ನು ಪಡ್ಕೊಳ್ತಾರೆ. ಹಾಗೆಯೇ ಗಂಧ ತನ್ನನ್ನು ತಾನು ಜನರ ಮೂಲಕ ತೆಗೆದುಕೊಂಡು ಹೋದರೂ ಕೂಡ ಪರಿಮಳವನ್ನು ತುಂಬಿ ಬರುತ್ತೆ, ಪರಿಮಳವನ್ನು ತುಂಬಿ ಕೊಡುತ್ತೆ. ಹಾಗೆಯೇ ದೀಪ ಕೂಡ ತನ್ನನ್ನು ತಾನು ಸುತ್ತುಕೊಂಡ್ರೂ ಕೂಡ ಬೆಳಕನ್ನು ಕೊಡುತ್ತೆ ಅಂತ ಹೇಳುವಂಥದ್ದನ್ನು ಈ ಒಂದು ಚರಣದ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಇದು ಮಾತ್ರ ಅಲ್ಲ, ನಾವು ಪ್ರಕೃತಿಯಲ್ಲಿ ಹಲವಾರು ರೀತಿಯ ಮರಗಿಡಗಳಿರ್ಬೋದು, ನದಿಗಳಿರ್ಬೋದು, ಹಾಗೆಯೇ ಪಂಚಭೂತಗಳು ನಾವು ಏನು ಹೇಳ್ತೀವಿ, ಭೂಮಿ, ಆಕಾಶ, ಗಾಳಿ, ಅಗ್ನಿ, ನೀರು, ಮತ್ತು ಇವೆಲ್ಲ ಸೂರ್ಯರಿರ್ಬೋದು, ಸೂರ್ಯದೇವ ಇರ್ಬೋದು ಅಥವಾ ಚಂದ್ರದೇವರಿರ್ಬೋದು, ಎಲ್ಲರೂ ಕೂಡ ಇತರರಿಗೋಸ್ಕರ ಬೆಳಕನ್ನು ಕೊಡುತ್ತೆ. ನದಿ ಇತರರಿಗೋಸ್ಕರ ಹರಿಯುತ್ತೆ. ಮರಗಿಡಗಳು ತನಗೋಸ್ಕರ ಹೂವು ಬಿಡಲ್ಲ, ಹಣ್ಣು ಬಿಡಲ್ಲ, ಇತರರಿಗೋಸ್ಕರ ಹಣ್ಣನ್ನು ಕೊಡುತ್ತೆ. ಗಾಳಿ ತನಗೋಸ್ಕರ ಬರಲ್ಲ, ನಮಗೋಸ್ಕರ ಗಾಳಿ ಏನು ಮಾಡುತ್ತೆ, ಬರುತ್ತೆ. ಹಾಗೆ ಎಲ್ಲ ಭೂಮಿಯಲ್ಲಿರುವಂತಹ ಒಂದು ಪಂಚಭೂತಗಳು ಏನು ಕಾಣ್ತೀವಿ, ಬೆಂಕಿ ಕೂಡ ನಾವು ಏನು ಮಾಡ್ತೀವಿ, ಆಹಾರವನ್ನು ಬೇಯಿಸುವುದಕ್ಕೋಸ್ಕರ, ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೋಸ್ಕರ ಬೆಂಕಿ ತನ್ನನ್ನು ತಾನು ಸುತ್ತಕೊಂಡು ಏನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯವನ್ನು, ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ನಾವು ಮನೆಯಲ್ಲಿ ಸಾಕುವಂತಹ ಗೋಮಾತೆ ಇರ್ಬೋದು, ಅದು ಕೂಡ ನಮಗೋಸ್ಕರ ನಾವು ಸಾಯುವವರೆಗೂ ಕೂಡ, ನಮ್ಮ ಜೀವನದ ಕೊನೆಯವರೆಗೂ ಕೂಡ ಹಾಲನ್ನು ಕೊಡುತ್ತೆ, ಇತರರಿಗೋಸ್ಕರ ಬದುಕುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಇತರರಿಗೋಸ್ಕರ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳುವಂತಹ ಗಾದೆ ಮಾತು ನೀವು ಕೇಳಿರ್ಬೋದು ಮಕ್ಕಳೇ. ಅದೇ ಥರ ನಾವು ಏನು ಮಾಡಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವವನ್ನು ಕೊಡುವಂಥದ್ದನ್ನು ಮಾಡಬೇಕು. ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳುವುದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಹೇಳುವಂತಹ ಪ್ರಶ್ನೆಯನ್ನು ನಮಗೆ ನಾವು ಹಾಕಿಕೊಳ್ಬೇಕು. ಆವಾಗ ನಮಗೂ ಇವೆಲ್ಲ ಜೀವಿಗಳು ಅಥವಾ ಮರಗಿಡಗಳು ಅಥವಾ ಪ್ರಕೃತಿಯಲ್ಲಿ ನೋಡುವಂಥದ್ದು ಎಲ್ಲರೂ ಕೂಡ ಇತರರಿಗೋಸ್ಕರ ಯಾವ ರೀತಿ ಜೀವನ ನಡೆಸ್ತವೆ ಅಥವಾ ಬದುಕ್ತವೆ, ಅದೇ ರೀತಿ ನಾವು ಕೂಡ ಇತರರಿಗೋಸ್ಕರ ಬದುಕಬೇಕು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಯಾರು ತನ್ನ ನೋವನ್ನು ಮಾತ್ರ ತಬ್ಬಿಕೊಂಡು ಜೀವನ ನಡೆಸ್ತಾನೋ ಅವನು ಜೀವನದಲ್ಲಿ ದುರ್ಬಲನಾಗ್ತಾನೆ. ಹಾಗೆಯೇ ಸಮಾಜದ ನೋವನ್ನು ಅವನು ತಬ್ಬಿಕೊಂಡು, ಯಾರು ತನ್ನ ಸಮಾಜದ ನೋವನ್ನು ತಬ್ಬಿಕೊಂಡು ಜೀವನ ನಡೆಸ್ತಾನೋ ಅವನು ಸರ್ವಶಕ್ತನಾಗ್ತಾನೆ ಅಂತ ಹೇಳುವಂಥ ಮಾತನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗೆ ಮುಂದಿನ ಸಾಲಲ್ಲಿ ಏನಿದೆ ನೋಡೋಣ. ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ, ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ನೋಡಿ, ಆ ಒಂದು ಗೊಂಬೆಯನ್ನು ಆಡಿಸುವಂತಹ ಕೈ ಏನಿದೆ,
ಆ ಒಂದು ಆಡಿಸುವವ ಏನಿದ್ದಾನೆ ಅಥವಾ ಅದರ ಯಜಮಾನ ಏನಿದ್ದಾನೆ ಅವನು ತನ್ನ ಕೈಚಾಳಕದ ಮೂಲಕ ಯಾವ ರೀತಿ ಆಡಿಸ್ತಾನೋ ಅದೇ ರೀತಿ ಗೊಂಬೆ ಆಟ ಆಡ್ತಾ ಇರುತ್ತೆ. ಅವನ ಕೈಚಳಕದಲ್ಲಿ, ಆ ಯಜಮಾನನ ಕೈಚಳಕದಲ್ಲಿ ಅದರ ಆಟ ಎಲ್ಲವೂ ಅಡಗಿರುತ್ತೆ. ಹಾಗೆಯೇ ಅದರ ಕರುಣೆ, ಆತನ ಕರುಣೆ, ಆ ಗೊಂಬೆಯ ಮಾಲೀಕನ ಕರುಣೆ ಆ ಒಂದು ಗೊಂಬೆಯ ಮೇಲೆ ಯಾವ ರೀತಿ ಇರುತ್ತೆ ಆ ರೀತಿ ಅದು ಆಟ ಆಡ್ತಾ ಇರುತ್ತೆ. ಜೀವ ತುಂಬಿದ ಹಾಗೆ ಆಟ ಆಡ್ತಾ ಇರುತ್ತೆ. ಹಾಗೆ ಅವನು ಕುಣಿಸಿದಂಗೆ ನಲಿಸಿದಂಗೆ ಅದು ನಲಿತಾ ಇರುತ್ತೆ. ಕೆಲವೊಂದು ಕಾರ್ಯಕ್ರಮದಲ್ಲಿ ಅಥವಾ ಜಾತ್ರೆಗಳಲ್ಲಿ ನೀವು ನೋಡಿರ್ಬೋದು ಮಕ್ಕಳೇ, ಕೆಲವೊಂದು ಗೊಂಬೆಯನ್ನು ಒಂದು ವೇದಿಕೆಯಲ್ಲಿ ಇಟ್ಟಿರ್ತಾರೆ. ಅವರು ಅದಕ್ಕೆ ಕೈಗಳಿಗೆ, ಕಾಲುಗಳಿಗೆ ಅಥವಾ ಬಾಯಿಗೆ, ತಲೆಗೆ ಎಲ್ಲ ಒಂದೊಂದು ದಾರವನ್ನು ಕಟ್ಟಿ ಅದನ್ನು ಕುಣಿಸ್ತಾ ಇರ್ತಾರೆ. ಮಾತಾಡುವಾಗ ಹಾವಭಾವ ಮಾಡಬೇಕಾದ್ರೆ ಅದು ಕೈ ಮೇಲೆ ಕೆಳಗೆ ಹೋಗುವಂಥದ್ದು, ಕಾಲು ಮೇಲೆ ಕೆಳಗೆ ಹೋಗುವಂಥದ್ದು, ಹಾಗೆ ಮಾತಾಡುವಂತಹ ರೀತಿಯಲ್ಲಿ ಈ ರೀತಿ ತಲೆ ಅಲ್ಲಾಡಿಸುವಂಥದ್ದು, ಈ ರೀತಿ ಅದು ಆ ಒಂದು ಅಭಿನಯ ಮಾಡುವ ಥರ ಗೊಂಬೆ ಮಾತಾಡುವ ಥರ ಕಾಣ್ತಾ ಇರುತ್ತೆ. ಅದು ಪರದೆಯ ಹಿಂದೆ ತೆರೆಯ ಮರೆಯಲ್ಲಿ ಆ ಗೊಂಬೆಯ ಮಾಲೀಕ ಅಥವಾ ಗೊಂಬೆ ಆಡಿಸುವವ ಅದನ್ನು ಆಟ ಆಡಿಸ್ತಾ ಇರ್ತಾನೆ. ಅದು ಆಟ ಆಡಿಸಿದ ರೀತಿಯಲ್ಲೇ ಆಟ ಆಡ್ತಾ ಇರುತ್ತೆ. ನಡೆಯುತ್ತೆ, ಕುಣಿಯುತ್ತೆ, ಕೈಯನ್ನು ಎತ್ತುತ್ತೆ, ಮಾತನಾಡುತ್ತೆ, ತಲೆ ಅಲ್ಲಾಡಿಸುತ್ತೆ, ಈ ರೀತಿ ಮಾಡ್ತಾ ಇರುತ್ತೆ. ಹಾಗೆಯೇ ನಮ್ಮ ಒಂದು ಸೃಷ್ಟಿಗೆ ಕಾರಣವಾಗಿರುವಂತಹ, ಇಡೀ ಒಂದು ಪ್ರಪಂಚದ ಸೃಷ್ಟಿಗೆ ಕಾರಣವಾಗಿರುವಂತಹ ಭಗವಂತ ಏನು ಮಾಡಿರ್ತಾನೆ, ಒಂದು ನಿರ್ಧಾರವನ್ನು ಮಾಡಿರ್ತಾನೆ. ಯಾವಾಗ ಎಲ್ಲಿ ಯಾರ್ಯಾರು ಜೀವನವನ್ನು ನಡೆಸಬೇಕು, ಯಾವಾಗ ಹುಟ್ಟಬೇಕು, ಯಾವಾಗ ಅವನು ಕೊನೆಯ ದಿನಗಳನ್ನು ಎಲ್ಲಿ ಕಳೆಯಬೇಕು ಅಥವಾ ಯಾವಾಗ ಸಾಯಬೇಕು ಅಂತ ಹೇಳುವಂಥದ್ದು ನಿರ್ಣಯ ಮಾಡಿರ್ತಾನೆ. ನಾವು ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಮಾಡಿರುವಂಥದ್ದು ಈಗ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಹಾಗೆ ಈಗಿನ ಕರ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅದಕ್ಕೆ ಅನುಗುಣವಾಗಿ ನಮ್ಮ ಮುಂದಿನ ಜೀವನ ಭಗವಂತ ನಿರ್ಣಯ ಮಾಡಿರ್ತಾನೆ. ಅದಕ್ಕೋಸ್ಕರ ಒಳ್ಳೆಯ ಕರ್ಮವನ್ನೇ ಮಾಡಬೇಕು, ಇತರರಿಗೆ ಒಳ್ಳೆಯದನ್ನೇ ಬಯಸಬೇಕು. ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ, ಸಮಸ್ತ ಲೋಕಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಭಾವನೆಯಿಂದ ನಾವು ಸಹಬಾಳ್ವೆಯಿಂದ, ಒಬ್ರಿಗೊಬ್ಬರು ಅನ್ಯೂನ್ಯತೆಯಿಂದ ಎಲ್ಲರ ಜೊತೆ ನಾವು ಬಾಳಿ ಬದುಕುವಂತಹ ಒಂದು ಜೀವನವನ್ನು ನಾವೆಲ್ಲರೂ ಕಲಿಬೇಕಾಗಿದೆ ಮಕ್ಕಳೇ. ಹಾಗೆಯೇ ನಮ್ಮನ್ನು ಕೂಡ ಭಗವಂತ ಏನು ಮಾಡಿರ್ತಾನೆ, ಕುಣಿಸ್ತಾ ಇರ್ತಾನೆ. ಎಲ್ಲಿವರೆಗೂ ಕುಣಿಸ್ತಾನೋ ಅಲ್ಲಿವರೆಗೆ ನಾವು ನಮ್ಮ ಒಂದು ಜೀವನ ಅಂತ ಹೇಳುವಂತಹ ಈ ಒಂದು ನಾಟಕವನ್ನು, ಈ ಒಂದು ಜೀವನ ಅಂತ ಹೇಳುವಂತಹ ಒಂದು ರಣರಂಗದಲ್ಲಿ ಅಥವಾ ಈ ಒಂದು ಜೀವನದಲ್ಲಿ ಏನು ಮಾಡಬೇಕು, ಅವನು ಕುಣಿಸಿದಂಗೆ ನಾವು ಕುಣಿತಾ ಇರಬೇಕು. ಸದಾ ಏನು ಮಾಡಬೇಕು, ನಾವು ಸಂತೋಷವಾಗಿರಬೇಕು. ಸದಾ ಇನ್ನೊಬ್ಬರು ಶಾಂತಿಯಿಂದ ನೆಮ್ಮದಿಯಿಂದ ಇರುವ ಹಾಗೆ ನಾವು ಕೂಡ ಅದೇ ರೀತಿ ಸಂತೋಷವಾಗಿರುವ ಹಾಗೆ ನಾವು ಏನು ಮಾಡಬೇಕು, ಭಗವಂತನು ಇಷ್ಟಪಡುವ ರೀತಿಯಲ್ಲಿ, ಭಗವಂತನು ಯಾವ ರೀತಿ ನಾವು ಹೇಗಿದ್ದರೆ ಸಂತೋಷ ಪಡ್ತಾನೆ ಅಂತ ಹೇಳುವಂಥ ಯೋಚನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಮುಂದುವರಿಸಬೇಕು ಮಕ್ಕಳೇ. ಹಾಗೆ ಭಗವಂತ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಆ ಒಂದು ಗೊಂಬೆ ಆಡಿಸುವವನ ಕೈ ಸೋತು ಹೋದರೆ, ಅವನು ಕೈ ಬಿಟ್ಟರೆ ಆ ಗೊಂಬೆಯದ್ದು ಜೀವನ ಅಲ್ಲಿಗೆ ಮುಗಿಯುತ್ತೆ. ಅದೇ ರೀತಿ ಭಗವಂತನು ನಮ್ಮ ಕೈ ಬಿಟ್ಟರೆ ನಮ್ಮ ಜೀವನ ಕೊನೆಯಾಗುತ್ತೆ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇಲ್ಲಿಗೆ ಈ ಒಂದು ಪದ್ಯವನ್ನು ಕೇಳಿದ್ದೀರಾ. ಅದೇ ರೀತಿ ಪದ್ಯದ ಆ ಒಂದು ಸಾರಾಂಶವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಈಗ ನಾವು ಪದ್ಯದ ನಂತರ ಈ ಒಂದು ವಿವರಣೆ ತಿಳ್ಕೊಂಡ ನಂತರ ಈಗ ಅಭ್ಯಾಸ ಭಾಗಕ್ಕೆ ಹೋಗೋಣ. ಅಭ್ಯಾಸ ಭಾಗದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡೋಣ. ಒಂದು ವಾಕ್ಯದಲ್ಲಿ ಉತ್ತರ ಕೊಡುವಂತಹ ಅಥವಾ ಉತ್ತರ ನೀಡುವಂತಹ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? ಏನು ಪ್ರಶ್ನೆ? ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? ಉತ್ತರ, ಜೀವನದಲ್ಲಿ ಎಷ್ಟೇ ಏಳು ಬೀಳುಗಳು ಬಂದರೂ ಸೋಲದೆ, ತಲೆಬಾಗದೆ, ನಗುನಗುತ್ತಾ ಇರಬೇಕು ಎಂದು ಗೊಂಬೆಯು ಜೀವನದಲ್ಲಿ ಸೋತವರಿಗೆ ಧೈರ್ಯ ಕೊಡುತ್ತದೆ. ಎರಡನೇ ಪ್ರಶ್ನೆ, ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ? ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ? ಉತ್ತರ, ಕಷ್ಟವೇ ಇರಲಿ ಸುಖವೇ ಇರಲಿ ಅಳುಕದೆ ಆಡಿ ತೂಗುತ್ತಿರುತ್ತದೆ. ಮೂರನೆಯ ಪ್ರಶ್ನೆ, ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಯಾವುವು?
ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಯಾವುವು? ಮೈಯನ್ನು ಹಿಂಡಿ ಸಿಹಿ ಕೊಡುವ ಕಬ್ಬು, ತೇಯುತ್ತಿದ್ದರೂ ಪರಿಮಳ ನೀಡುವ ಗಂಧ, ಮತ್ತು ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪ. ಇವು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುತ್ತದೆ. ಹಾಗೆಯೇ 4ನೆಯ ಪ್ರಶ್ನೆ, ಗೊಂಬೆಯು ನಿಶ್ಚಲವಾಗುವುದು ಯಾವಾಗ? ಗೊಂಬೆಯು ನಿಶ್ಚಲವಾಗುವುದು ಯಾವಾಗ? ಉತ್ತರ, ಆಡಿಸುವಾತ ಅಂದರೆ ಜೀವ ತುಂಬಿದ ದೇವರ ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು. ಆಡಿಸುವಾಗ ಅಂದರೆ ಜೀವ ತುಂಬಿದ ದೇವರ ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು. 5ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು? ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು? ಉತ್ತರ, ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು, ಬಡತನ ಸಿರಿತನ ಬಂದರೂ ಅಳುಕದೆ ಅಂಜದೆ ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯದಾಗುವಂತೆ ಗೊಂಬೆ ತೋರಿಸಿಕೊಡುತ್ತದೆ. ಮಕ್ಕಳೇ, ನೀವೀಗಾಗಲೇ ಈ ಪದ್ಯದ ಕೃತಿಕಾರರ ಬಗ್ಗೆ ಅಂದರೆ ಕವಿಗಳ ಬಗ್ಗೆ ಚಿ ಉದಯಶಂಕರ್ ಅವರ ಬಗ್ಗೆ ತಿಳ್ಕೊಂಡ್ರಿ. ಹಾಗೆಯೇ ಪದ್ಯವನ್ನು ಧ್ವನಿಗೂಡಿಸಿ ಒಟ್ಟಿಗೆ ನನ್ನ ಜೊತೆ ಹಾಡಿದ್ರಿ. ಅದರ ವಿವರಣೆಯನ್ನು ತಿಳ್ಕೊಂಡಿದ್ದೀರಾ. ಹಾಗೆಯೇ ಪ್ರಶ್ನೋತ್ತರಗಳನ್ನು ಕೂಡ ತಿಳ್ಕೊಂಡಿದ್ದೀರಾ. ಇವತ್ತಿಗೆ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪಾಠಗಳನ್ನು ಅಥವಾ ಪದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಧನ್ಯವಾದಗಳು.